ನವಂಬರ್ 1 ಕನ್ನಡ ರಾಜ್ಯೋತ್ಸವ ಆಚರಣೆಯ ಬಗ್ಗೆ ಕೆ.ಆರ್. ನಗರ ತಾಲೂಕಿನ ಶ್ರೀಮಾನ್ ಶಾಸಕರಾದ ರವಿಶಂಕರ್ ಮತ್ತು ಕೆ.ಆರ್. ನಗರ ತಾಲೂಕು ಮತ್ತು ಸಾಲಿಗ್ರಾಮ ತಾಲೂಕಿನ ತಹಸೀಲ್ದಾರರ ಒಳಗೊಂಡಂತೆ ಒಂದು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದ್ದು, ಯಾವ ರೀತಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಪೂರ್ವಭಾವಿ ಸಭೆ ಮಾಡಿ ಮಾತನಾಡಿದರು. ಚರ್ಚೆ ಆಗಿದೆ, ಅದನ್ನು ಕೂಡ ಪರಿಗಣಿಸಿದ್ದೇವೆ. ಅದರಲ್ಲಿ ಉತ್ತಮವಾದ ಅಧಿಕಾರಿಗೆ ಒಬ್ಬರಿಗೆ ಅವತ್ತೊಂದು ಸನ್ಮಾನವನ್ನು ಕೂಡ ಮಾಡೋಣ. ಅದರ ಜೊತೆಯಲ್ಲಿ ಏನು ನಮ್ಮ ಜಗದೀಶ್ ಶಂಕರ್ ಅವರು ಒಂದು ವಿಶೇಷವಾದಂಥ ಮನವಿಯನ್ನು ಸಲ್ಲಿಸಿದ್ದಾರೆ. ನಾಡಗೀತೆಯನ್ನು ಆಡುವಂಥದ್ದು ಖಂಡಿತ ಅದನ್ನು ಆಡ್ತೇವೆ, ಆದರೆ ಅದರಲ್ಲಿ ಒಂದು ವಿಶೇಷತೆ ಇರಬೇಕು. 1000 ಜನ ಅಥವಾ 2 ಅದಕ್ಕಿಂತ ಮಿಗಿಲಾಗಿ ನಮ್ಮ ಮಕ್ಕಳು ಏಕಕಾಲಕ್ಕೆ ನಾಡಗೀತೆಯನ್ನು ಆಡುವಂಥದ್ದು. ಇವತ್ತು ನಾವು ದಸರಾ ಮಹೋತ್ಸವದ ಅಂಗವಾಗಿ ಏನು ನಮ್ಮ ಯುವ ಸಂಭ್ರಮದ ವೇದಿಕೆಯಲ್ಲಿ ಒಂದು ಒಟ್ಟಾರೆಯಾಗಿ ಎಷ್ಟೇ ಭಾಳಷ್ಟು ಸುಮಾರು ಒಂದು 40,000 ಜನತೆಯಷ್ಟು ಅವತ್ತು ಏಕಕಾಲಕ್ಕೆ ಅದನ್ನು ಒಂದು ದಾಖಲೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅವತ್ತಾಯಿತು. ನಾವು ಕೂಡ ತಡವಾಗುತ್ತೆ ಅಂತ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಥರದಲ್ಲಿ ಇನ್ನೂ ಕೂಡ ಒಂದು ವಿಶೇಷತೆಯಲ್ಲಿ ಕುಮಾರಸ್ವಾಮಿ ಬಗ್ಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ, ಮತ್ತು ಬಿ ಒ ಕೂಡ ಸೂಚನೆ ಕೊಟ್ಟಿದ್ದೀವಿ. ಅದರ ರೀತಿಯಲ್ಲಿ ಏನೆಲ್ಲ ಒಂದು ಸೂಚನೆಯನ್ನು ಕೊಡಬೇಕು ಸಂಬಂಧಪಟ್ಟ ಶಾಲೆಗೆ, ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಈಗಿಂದಲೇ ತಯಾರಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಮಾಡಬೇಕು. ಅದನ್ನು ಯಾವ ರೀತಿಯಾಗಿ ನಮ್ಮ ರೇಡಿಯೋ ಮೈದಾನದಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೋಡೋಣ. ಅದೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿಕೊಂಡು ಒಂದು ಉತ್ತಮವಾದ ರೀತಿಯಲ್ಲಿ ನಾಡಗೀತೆಯನ್ನು ಪ್ರಸ್ತುತವನ್ನು ಮಾಡುವಂಥದ್ದಕ್ಕೆ ಒಂದು ದಾಖಲೆಯನ್ನು ಕೇಂದ್ರ ಮಟ್ಟಕ್ಕೆ ನಿರ್ಮಾಣ ಮಾಡಲಿಕ್ಕೆ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ಒಂದು ಸಂಸ್ಕೃತಿಯ ನಮ್ಮ ಸ್ಥಳೀಯ ಮಕ್ಕಳು ಎತ್ತಿನ ಗಾಡಿಗಳು ಕೂಡ ಮತ್ತು ಒಂದು ಇದರಲ್ಲಿ ಮೆರವಣಿಗೆಯಲ್ಲಿ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಖಂಡಿತ ಅದಕ್ಕೂ ಕೂಡ ಎಲ್ಲ ರೀತಿಯ ಸೂಚನೆ ಕೊಟ್ಟು ಅವರನ್ನು ಕೂಡ ನಮ್ಮ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ತೇವೆ. ಜೊತೆಗೆ ಏನು ಹಸಿರು ತೋರಣ ಡಿಸೆಂಬರ್ 23ನೇ ತಾರೀಕು ವಿಶ್ವ ರೈತ ದಿನಾಚರಣೆಯ ಒಂದು ದಿನವನ್ನು ಘೋಷಣೆಯನ್ನು ಮಾಡಬೇಕು. ಜೊತೆಗೆ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಕಚೇರಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸಿದರೆ ಖಂಡಿತ ನಾವು ನಿಮ್ಮ ಪರವಾಗಿ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲೆಯವರೇ ಆದವರು, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ, ಜೊತೆಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇದನ್ನು ಮನವಿಯನ್ನು ಸಲ್ಲಿಸಿ ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ಆದಷ್ಟು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಒಂದು ಅವರಿಗೆ ಒತ್ತಾಯವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಿದ್ದೇನೆ. ಇಷ್ಟು ಈ ಒಂದು ಸಭೆಯ ಒಂದು ತೀರ್ಮಾನ. ಇದರ ಜೊತೆಯಲ್ಲಿ ನಾನು ವಿಶೇಷವಾಗಿ ನನ್ನ ಆಟೋ ಚಾಲಕರು ಮತ್ತು ವಾಹನ ಚಾಲಕರ ಸಂಘದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಳ್ಳೋದು, ಅವತ್ತು ತಮ್ಮ ಮುಖ್ಯನ ತಾವು ಬರಬೇಕು. ವಿಶೇಷವಾಗಿ ನಿಮಗೆ ನವೆಂಬರ್ 1ನೇ ತಾರೀಕು ಅದು ನಮ್ಮ ಹಬ್ಬ ಅಂತೇಳಿ ತಾವೆಲ್ಲ ಮಾಡುವಂಥ ನಿಟ್ಟಿನಲ್ಲಿ ತಾವು ಕೂಡ ಬಂದು ಆ ಕಾರ್ಯಕ್ರಮವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆ ಆಗಿದ್ದಕ್ಕೆ ತಾವು ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸಬೇಕು. ಆ ನಿಟ್ಟಿನಲ್ಲಿ ತಾವು ಭಾಗವಹಿಸಿರತಕ್ಕಂಥ ಜನಪದ ಅಧ್ಯಕ್ಷರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಹಿರಿಯರು ಮತ್ತು ಎಲ್ಲ ಸಾಕಷ್ಟು ಸಲಹೆಗಳು ಕೊಟ್ಟಿದ್ದಾರೆ. ಈ ಸಲಹೆಗಳನ್ನೆಲ್ಲ ಈಗ ಪ್ರತಿ ವರ್ಷದಂತೆ ಕೆಲವೊಂದು ಕಳೆದ ವರ್ಷ ಆಗಿದ್ದ ಕೆಲವೊಂದು ಏನು ಲೋಪದೋಷಗಳನ್ನ ಮತ್ತೆ ಈ ಸಲ ಮತ್ತೆ ಇನ್ನೊಂದು ಹೊಸ ರೀತಿಯಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ಕೊಂಡ್ರೆ ಏನೇನು ಮಾಡಬೇಕಾಗತ್ತೆ, ಇನ್ನೊಂದು ಪೂರ್ವವಾಗಿ ಏನೇನು ಕ್ರಮ ತಗೊಳ್ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಲಹೆಗಳು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಸಲಹೆಗಳು ಏನು ಸನ್ಮಾನ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತು ಒಂದು ಸಂಘಟನೆಗಳನ್ನ ಮತ್ತು ಆಟೋ ಚಾಲಕರನ್ನ ಒಳಗೊಂಡಂತೆ ಮತ್ತು ಬೀದಿಗಳು ವ್ಯಾಪಾರಗಳನ್ನು ಒಳಗೊಂಡಂತೆ ಮತ್ತು ಎಲ್ಲರೂ ಸಹ ಈ ಒಂದು ನಮ್ಮ ನಾಡ ಹಬ್ಬನ ಆಚರಣೆ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಸಹ ಜೊತೆಗೂಡಿಸಿಕೊಂಡು ನಾವು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಸಾಕಷ್ಟು ಸಲಹೆಗಳಿದ್ದಾರೆ. ಹಾಗಾಗಿ ಈ ಸಲಹೆಗಳನ್ನೆಲ್ಲ ನಾವು ಪರಿಗಣಿಸಿ ಕೊನೆಯದಾಗಿ ಅಂತಿಮವಾಗಿ ಮಾನ್ಯ ಶಾಸಕರು ತೀರ್ಮಾನ ತಗೊಂಡು ವಿಜೃಂಭಣೆಯಿಂದ ಎಲ್ಲರೂ ಸಹ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು